ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಗೈಸ್, ನಾನು ಮತ್ತು ನನ್ನ ಫ್ರೆಂಡ್ ಬ್ರೆಜ್ಜು ಇವನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋನೆ ಇವತ್ತಿಂದ. ಅವ್ನು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಹೇಳೋರು ನೀನೆ. ಪ್ರಜ್ವಲ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋನೆ. ಸೊ ಗೈಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಮ್ಮೂರಿಂದ ಸಕ್ಕರೆನಾಡು ಕೆಂಪಣ್ಣನ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈರೇಗೌಡನ ಕಪ್ಪಲು ಹೋಗ್ತಾ ಇದೀವಿ. ಈರೇಗೌಡನ ಕಪ್ಪಲು ಬಂದು ಎಲ್ಲಿರೋದು ಅಂದರೆ ಪಾಂಡವಪುರ ಸುಂಕತಣ್ಣೂರು. ಬಟ್ ಅವರು ಸುಂಕತಣ್ಣೂರು ನಮಗೆ ಗೊತ್ತು, ಸುಂಕತಣ್ಣೂರಿಂದ ಅವ್ರವ್ರಿಗೆ ಹೋಗೋದು ಗೊತ್ತಿಲ್ಲ. ಅಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋಣ ಅಂತೇಳಿ ಹೊಟ್ಟಿದ್ದೀವಿ. ಸೊ ಬನ್ನಿ ಗೈಸ್, ಸಕ್ಕರೆನಾಡು ಕೆಂಪಾರೂರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ತೋರಿಸ್ಕೊಡ್ತೀನಿ ಸಕ್ಕರೆನಾಡು ಕೆಂಪಾರು ಏನು ಮಾಡ್ತಾವ್ರೆ, ಅವ್ರ ಮನೆ ಹೆಂಗೆ ಏನು ಅವನ ಬಗ್ಗೆ ಮಾತಾಡಿಕೊಂಡು ಅವನ ಜೊತೆ ಮೀಟ್ ಮಾಡಿಕೊಂಡು ಬರೋಣ. ಬನ್ನಿ ಗೈಸ್, ಓಡೋಣ. ಇವಾಗ ಬಂದು ಮೇಲ್ಕೋಟೆಯಿಂದ ಕಡಿಮೆ ಕ್ರಾಸಿಂದ ಹೋಗ್ತಾ ಇದೀವಿ. ಗುರು, ನಿಂಗೆ ಗೊತ್ತಾ ಈರೇಗೌಡನ ಕಪ್ಪಲು? ಅಂತೂ ಗೊತ್ತಿಲ್ಲ. ಅಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ನಿಲ್ಸ್ಬಿಟ್ಟು ಕೇಳ್ಕೊಂಡು ಹೋಗ್ಬೇಕು. ಇವಾಗ ಯಾರನ್ನಾರ ಕೇಳ್ಕೊಂಡು ಸುಂಕತಣ್ಣೂರು ಗಂಟ ಗೊತ್ತು ನಂಗೂ. ಅಲ್ಲಿ ಹೋದ್ರೆ ಅಲ್ಲಿಂದ ಯಾರನ್ನಾರ ಕೇಳ್ಕೊಂಡು ಹೊಸ ಮನೆ ಬೇರೆ ಕಟ್ಕೋದಾರ ಅಂತಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಯಾರು ಕೇಳ್ಕೊಂಡ್ರೆ ಹೇಳ್ತಾರೆ ಹುಡುಗರು. ಇಲ್ಲ ಟೀ ಕುಡ್ಕೊಂಡು ಹೋಗ್ಬಿಡದ ಇಲ್ಲ ಕಡೆ ಮುಟ್ಟಕ್ಕೆ ಹೋಗೋದು. ಇದೇ ತಾನೇ ಟೀ ಕುಟ್ಟಿರ? ಇದು ಹನ್ನೆರಡು ಅಂಗಡಿ ಇದೆ ತಾನೆ? 12 ಅಂಗಡಿ ಮುಂದೆ ಅಲ್ಲೇ ಹೋಗ್ಬಿಡೋದು ಅಂಗಡಿ ಬಗ್ಗೆ. ಸೊ ಗೈಸ್, ಹೋಯ್ತಾ ಇಲ್ಲಿ ಮುಂದೆ ಫ್ರೆಂಡ್ದು ಒಂದು ಅಂಗಡಿ ಐತೆ ಹನ್ನೆರಡೊಂದು. ಅಲ್ಲಿ ಟೀ ಕುಡ್ಕೊಂಡು ಅಲ್ಲಿಂದ ಹಂಗೆ ಹೋಗೋಣ ಅಂತ. ಇದು ನವಿಲು ಹುಟ್ಟೈತೆ ಗುರು, ನವಿಲು ರೋಡಲ್ಲ ನಿಂತಿತ್ತು. ನಿಂತೈತೆ ಗುರು, ನಮ್ಮ ತೆಗಿಬೋದಿತ್ತು. ಒಳ್ಳೆ ಮಟನ್ ಬೇರೆ ಕಟ್ ಮಾಡ್ತಾ ಇರ್ತಾರೆ ಇಲ್ಲಿ. ಹಬ್ಬ ಬೇರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದ್ರು. ಇವಾಗ ಪಿತೃಪಕ್ಷ ಎಲ್ಲಿ ಆ ಕಡೆ ನೋಡಿ ಫುಲ್ ಎಲ್ಲ ಮಟನ್ ಕಟ್ ಮಾಡಿ ಬಿಸಾಕ್ತಾರ. ಇಲ್ಲೂ ಕಟ್ ಮಾಡ್ತಾವ್ರು ನೋಡಿ, ತೋರಿಸ್ತೀನಿ ನಿಮ್ಗೆ ಹಂಗೆ ಮಟನ್ ಕಟ್ ಮಾಡ್ತಾ ಇರೋದು. ಅಣ್ಣ ನಮಸ್ಕಾರ. ಆರಾಮಣ್ಣ? ಏಯ್ ಅಲ್ಲೇ ಇಲ್ಲೇ ಕೂತಿದ್ಯಲ್ಲ. ಅಲ್ಲ ಇದಕ್ಕೆ ಹೋಯ್ತಾ ಇದ್ದೋ ಪಾಂಡವಪುರ. ಅದೇನಾಗಲ್ಲ ಬಲ. ಏನ್ ಮಾಡ್ತಾ ಇದೀರಿ? ಮಟನ್ ತಗೊಂಡು ಹೋಗಿ ಬಂದ್ರಾ ಅಂತೆ? ಮಾಡ್ತಾ ಇದಾರ ಊರಿಗೆ ಮನೆ ಕಟ್ಕೋತಾ ಇರೋದು ಹಂಗೆ. ಅಣ್ಣ ಆರಾಮ? ಆರಾಮ. ಎಷ್ಟಣ್ಣ ಕೆಜಿ? 600 ರೂಪಾಯಿ. ಇಲ್ಲ ತಾವದಿತ್ತಲ್ಲ, ಈ ಬಡಿಯೋದ ಒಂದು ಮರಿನ ಕುಯ್ದ ಮನೇಲಿ. ಯಾವುದೇ ಅರ್ಧ ಮೀಸೆ ಬಳಸ್ಕೊಡ್ತೀನಿ. ಟೀ ಕುಡ್ಕೊಂಡು ಹೋಗ್ಬಿಟ್ಟಿದೆ. ಮುಡಿ ಎಡೆ ಹಾಕದ್ ಬೇರೆ. ಆಯ್ತು ಪೂಜೆಯಲ್ಲಿ ಎಲ್ಲ ನಿಮ್ಮೆಣ್ಣು ಕೊಡ್ತಾರೆ, ಮರಿ ಕಡ್ದಾರೆ. ಆಯ್ತು ಪೂಜೆಲ್ಲೇ ಮಟನ್ ಮಾಡ್ಬಿಟ್ಟಿರ ಹಂಗಾರೆ ನೀವು? 2 ದಿನವೇ ಹಂಗೆ. ಇಲ್ಲಿ ಮಾತ್ರ ಎಲ್ಲೋ ಹೊಡೆಯಲ್ಲ, ಅಲ್ಲಿ ಮಾತ್ರ ಡ್ಯಾನ್ಸು. ಮೇಲ್ ಕಡೆ ಬೆಟ್ಟ ನೋಡಿ, ಈ ಕಡೆ ಹೆಂಗ್ ಕಾಣಿಸ್ತಾ ಇದೆ, ಹಿಂಗೆ ಸಕ್ಕಲ ಕಾಣಿಸ್ತೈತೆ ಬೆಟ್ಟ. ನೋಡುಗ್ರು ಹೆಂಗ್ ಕಾಣಿಸ್ತಾ ಇರೋದು ಜೂಮ್ ಮಾಡಿದ್ರೆ. ಈರೇಗೌಡನ ಕಪ್ಪಲು ಸಕ್ಕರೆನಾಡು ಕೆಂಪ ಮೀಟ್ ಮಾಡಕ್ಕೆ ಬಲ ಹೋಗಿದ್ ಬಂದ್ಬಿಡೋಣ. ಬೆಂಡ್ತಾರ ಅನ್ಕೊಂಡೋಗ್ತೀವಿ ಹೋಗ್ಬಿಟ್ಟು ಇವಾಗ. ಸರಿ ಕಲ, ಬರ್ತೀನಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಟೀ ಕುಟ್ಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಬನ್ನಿ, ಸಕ್ಕರೆನಾಡು ಕೆಂಪಣ್ಣವ್ರ ಮನೆ ತಕ್ಕ ಹೋಗಿ ಸಿಗೋಣ. ಸೊ ಇಲ್ಲಿ ಹುಡುಗರು ಸಿಕ್ಕಿದ್ರು, ನಮ್ಮ ಹುಡುಗರು ಹಂಗೆ ಅಲ್ಲಿ ಅನೇಣ ಇದ್ರು, ಮಟನ್ ಕಡಿತಾ ಇದ್ರು. ಹಬ್ಬ ಅಲ್ವಾ ಪಕ್ಷಕ್ಕೆ. ಸೊ ಅದಕ್ಕೋಸ್ಕರ
ಮಾತಾಡ್ಸ್ಕೊಂಡು ಹಂಗೆ ಇಲ್ಲಿ ಟೀ ಕುಟ್ಟಿರದಲ್ಲಿ ಒಂದು ಟೀ ಕುಡ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ ಗೈಸ್, ಇಲ್ಲಿಂದ ಸೀದಾ ಸಕ್ರೆನಾಡು ಕೆಂಪಣ್ಣವ್ರ ಮನೆ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ವಿಡಿಯೋದಲ್ಲಿ. ಹಿಂಗೆ ಮೈಸೂರು ರೂಟಲ್ಲಿ ಹೊರಟ್ರೆ ಪಾಂಡುಪುರ ಟು ಮೈಸೂರು ಮಾದೇಶ್ವರ ಅಂತ ಒಂದು ಊರು ಬರುತ್ತೆ. ನಮಗೆ ಗೊತ್ತಿರೋ ಸುಂಕತಣ್ಣೂರ್ಗೆ ಹೋಗಕ್ಕೆ ಸದ್ಯಕ್ಕೆ ಅದೇ ರೂಟ್ ಗೊತ್ತಿರೋದು. ಸೊ ಅದಕ್ಕೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾದೇಶ್ವರದ ಹತ್ರ ಲೆಫ್ಟ್ ಹೋಗ್ರೆ ಅಲ್ಲಿಂದ ಸುಂಕತಣ್ಣೂರ್ಗೆ ಹೋಗ್ತದೆ. ಸುಂಕತಣ್ಣೂರಿಂದ ಅಲ್ಲಿ ಸುಂಕತಣ್ಣೂರ್ಗೆ ಹೋಗಿ ಕೇಳಿದ್ರೆ ಯಾರನ್ನ ಹೇಳ್ತಾರೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಸುಂಕತಣ್ಣೂರ ಹತ್ರ ಹೋಗೋ ತನಕ ನಮಗೆ ಗೊತ್ತಿರೋದು ಮಾದೇಶ್ವರದ ಮೇಲೇ ಹೋಗಿ ಲೆಫ್ಟ್ ತೊಗೊಂಡ್ರೆ ಮಾದೇಶ್ವರದ ಹತ್ರ ಸುಂಕತಣ್ಣೂರು ರೂಟ್ ಬೇಕು. ಸುಂಕತಣ್ಣೂರಿಂದ ಹಿರೇಗೌಡ ಕೊಪ್ಪಳಿಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸುಂಕತಣ್ಣೂರಲ್ಲಿ ಹೋಗಿ ಯಾರನ್ನಾರ ಕೇಳಿದ್ರೆ ಅವರೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾದೇಶ್ವರದ ಮೇಲೆ ಹೊರಟಿದ್ದೀವಿ. ಸೊ ಬನ್ನಿ ಗೈಸ್, ಸುಂಕತಣ್ಣೂರ್ಗೆ ಹೋಗಿ ಸಿಗ್ತೀನಿ ವಿಡಿಯೋದಲ್ಲಿ. ನಾವು ಬಂದು ಇವಾಗ ಸುಂಕತಣ್ಣೂರು ರೀಚ್ ಆಗಿದ್ದೀವಿ. ಸೊ ಸುಂಕತಣ್ಣೂರು ರೀಚ್ ಆಗಿದ್ದೀವಿ. ಇಲ್ಲಿ ಕೇಳಬೇಕು ಯಾರನ್ನಾರ, ಯಾಕೆಂದರೆ ನಮಗೂ ಗೊತ್ತಿಲ್ಲ. ಅಣ್ಣ ಹಿರೇಗೌಡನ ಕೊಪ್ಪಳಿಗೆ ಹೋಗೋದು ಹೆಂಗಣ್ಣ? ಈಗ ರೈಟ್ ಹೋಗ್ಬೇಕಾ? ಲೆಫ್ಟು? ಹಾಂ ಹಾಂ. ಎಷ್ಟು ಕಿಲೋಮೀಟ್ರ್ ಅದ ಅಣ್ಣ ಇಲ್ಲಿಂದ? 5 ಕಿಲೋಮೀಟ್ರ್. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಗಾಯ್ಸ್ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಯಾವುದೋ ಕಾಳೆನಹಳ್ಳಿ ಅಂತ ಬರುತ್ತಂತೆ. ಕಾಳೆನಹಳ್ಳಿಯಿಂದ ಹಂಗೆ ಸ್ಟ್ರೈಟ್ ಹೋದ್ರೆ 5 ಕಿಲೋಮೀಟ್ರ್ ಅಂತ ಇಲ್ಲಿಂದ ಹಿರೇಗೌಡನ ಕೊಪ್ಪಳು ಕೆಂಪಣ್ಣವ್ರೂರಿಗೆ. ಸೊ ಬನ್ನಿ ಹೋಗೋಣ. ಇದೆ ನೋಡಿ ಗೈಸ್ ಸುಂಕತಣ್ಣೂರು. ಇದು ಏನಿದು ತಾಲೂಕು? ಇದು ಹೋಬ್ಳಿ ಸುಂಕತಣ್ಣೂರು ಹೋಬ್ಳಿ ಗೈಸ್. ಇದು ಚೆನ್ನಾಗೈತೆ ಊರು, ಫುಲ್ ದೊಡ್ಡೂರು. ಏನು 1,500 ಸಾವಿರ ಮನೆ ಇದ್ದಾವೆ ಇವ್ರಲ್ಲಿ, ಜಾಸ್ತಿನೇ ಇರ್ತವ್ರು. ದೊಡ್ಡೂರು ಹೋಬ್ಳಿ ಅಂದರೆ ಮೇಲ್ಕೋಟೆಗಿಂತ ದೊಡ್ಡದೆ ಅನ್ಕೋಟ್ನಲ್ಲಿ. ಹಾಂ ಬರ್ತರು ಬರುತ್ತೆ. ಮೇಲ್ಕೋಟೆ ಎಷ್ಟು ಬರಲ್ಲ, ಮೇಲ್ಕೋಟೆಗಿಂತ ದೊಡ್ಡದಾಗ ಬರಲ್ಲ ಗುರು. ಸೊ ಗೈಸ್ ಹಿಂಗೆ ಸ್ಟ್ರೈಟ್ ಹೋದ್ರೆ ಕಾಡೇನಹಳ್ಳಿ ಅಂತ ಯಾವುದೋ ಬರುತ್ತೆ ಅಂತ. ಕಾಡೇನಹಳ್ಳಿಯಿಂದ ಹಂಗೆ ಸ್ಟ್ರೈಟ್ ಹೋದ್ರೆ ಕಾಳೆನಹಳ್ಳಿ. ಆ ಕಾಳೆನಹಳ್ಳಿಯಿಂದ ಹಂಗೆ ಸ್ಟ್ರೈಟ್ ಹೋದ್ರೆ ಹಿರೇಗೌಡನ ಕೊಪ್ಪಳು ಕೆಂಪಣ್ಣ ಸಕ್ರೆನಾಡು ಕೆಂಪಣ್ಣ ನುಡಿಕೊಂಡು ನೋಡಿ ನಾವು ಸುತ್ತಾ ಇದೀವಿ. ಎಲ್ಲಾರನ್ನೂ ರೂಟ್ ಗೊತ್ತಿಲ್ಲ ಏನೋ ಕೇಳ್ಕೊಂಡು ಸುತ್ಕೊಂಡು ಹೋಯ್ತಾ ಇದೀವಿ ನಾವು. ಯಾವುದೋ ದೇವಸ್ಥಾನ ನೋಡ್ಗುರು ಸಕ್ಕದಾಗೈತಿ. ಕೆರೆ ಇಲ್ಲೋ ಊರು ಕೆರೆ ಇಲ್ಲೇ ಅದ ಪದ್ದು. ಊರೊಳಗಡೆ ಕೆರೆ ಸಕ್ಕದಾದ ಇವರು ನೋಡಿ ಗೈಸ್. ಊರೊಳಗಡೆ ಒಳ್ಳೆ ಕೆರೆ ವ್ಯೂಸ್ ಮೋಡ ನೋಡಿ ಹೆಂಗೆ ಕಾಣಿಸ್ತೈತೆ. ಹೆಂಗೆ ಹಳ್ಳಿ ನೇಚರ್. ಬೆಂಗಳೂರಲ್ಲಿ ಎಲ್ಲಿ ಸಿಗ್ತದೆ ಗುರು? ಬೆಂಗಳೂರಲ್ಲಿ ಸಿಗ್ತದೆ ಇಲ್ಲಿ ಹಿಂಗೆ ಹೋಗ್ಬೇಕು. ಹಿಂಗೆ ಯಾವುದೋ ಊರೊಳಗೆ ಹೋಯ್ತದೇನೋ ಮೋಸ್ಟ್ಲಿ. ಬೆಂಗಳೂರಲ್ಲಿ ಎಲ್ಲಿ ಸಿಗ್ತದೆ ಗುರು ಈ ಥರ ನೇಚರು? ಹಾಂ, ಬೆಂಗಳೂರಲ್ಲಿ ಈ ಥರ ಸಿಗೋಕ್ಕೆ ಚಾನ್ಸೇ ಇಲ್ಲ. ಹೆಂಗೈತೆ ನೋಡೋ. ನಮ್ಮನ್ನೆಲ್ಲ ಕಡೆ ಗ್ರೀನು ಗದ್ದೆಗಳು, ಕಬ್ಬು ಗದ್ದೆಗಳು ನೋಡಿದ್ರೆ ಹೆಂಗೆ ಹೋಯ್ತೈತೆ. ಹಿರೇಗೌಡನ ಕೊಪ್ಪಳಿಗೆ ಹೋದ ಹೆಂಗಣ್ಣ? ಹಾಂ ಸರಿ ಅಣ್ಣ. ಇದೇ ಊರು? ಮಾಡ್ರಳ್ಳಿ. ಗೈಸ್ ನಮಗೂ ಗೊತ್ತಾಯ್ತಲ್ಲ. ಎಲ್ಲಾರನ್ನು ಕೇಳ್ಕೊಂಡು ಹೋಯ್ತಾ ಇದೀವಿ. ಇವ್ರು ಯಾರೋ ಇಲ್ಲಿ ಕಾಳೆನಹಳ್ಳಿ ಬರ್ತದೆ ಹಂಗೆ ಹೋಗಿ ಅಂದರು. ಇಲ್ಲಿ ಬಂದರೆ ಇವ್ರು ನಳ್ಳಹಳ್ಳಿ ಬರ್ತದೆ, ಮಾಡ್ರಳ್ಳಿ ಬಂದ್ಬಿಟ್ಟಿದ್ದೀವಿ ನಾವು ಕಾಳೆನಹಳ್ಳಿಗೆ ಹೋಗಕ್ಕೆ. ಇವ್ರು ನೋಡ್ರೆ ಹಿಂಗೆ ನಳ್ಳಹಳ್ಳಿಗೆ ಹೋಗಿ ಕಾವಲೆ ಏರಿ ಮೇಲೆ ಹೋಗ್ಬಿಡಿ ಅಂತ ಹೇಳ್ತಾವ್ರೆ. ಬಂದ್ಬಿಟ್ಟಿದ್ದೀವಿ. ಹುಡುಕ್ತೆ ಅಂತೂ ವಾಪಸ್ ಹೋಗಕ್ಕಿಲ್ಲ. ಏನು ಗುರು? ಹುಡುಕ್ಬಿಟ್ಟು ಮಾತಾಡ್ಕೊಂಡೇ ಹೋಗೋದು ಬರೋದು. ಇಲ್ಲಿ ಗಂಟ ಬಂದ್ಬಿಟ್ಟು ನಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಯ್ತದೆ ಹೇಳಿದ್ದು? ನಮ್ಮೂರಿಂದ ಜಕ್ನಳ್ಳಿಗೆ 7, ಅಲ್ಲಿಂದ 7 20 ಕಿಲೋಮೀಟರ್ ಬಂದಿಲ್ಲ. 25 ಕಿಲೋಮೀಟರ್ ಬಂದಿದ್ದೀವಿ. ಈಗ ಹೆಚ್ಚು ಕಡಿಮೆ ಪಾಂಡುಪುರದಷ್ಟು ಬಂದ್ಬಿಟ್ಟಿದ್ದೀವಿ. ಜಕ್ನಳ್ಳಿ ಟು ಪಾಂಡುಪುರದಷ್ಟು ಪಾಂಡುಪುರಕ್ಕೆ ದೂರನೇ ಬಂದಿವಿ. ಹಾಂ, ಒಂದು 25 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ವಾಪಸ್ ಆಗೋದು ಯಾಕೆ ಹುಡಿಕೊಂಡು ಹೋಗ್ಬಿಡೋದು. ಇಲ್ಲ ಹತ್ತಿರ ಬಂದ್ಬಿಟ್ಟಿದ್ದೀವಿ. ಇಷ್ಟು ದೂರ ಬಂದಿದ್ದೀವಿ ಗೈಸ್. ವಾಪಸ್ ಅಂತೂ ಹೋಗಲ್ಲ. ಈ ರೂಟ್ ಅದು ಎಷ್ಟು ಸತಿ ಮಿಸ್ ಆದರೂ ಪರವಾಗಿಲ್ಲ, ಹುಡುಕ್ಬಿಡ್ತೀವಿ ಇವತ್ತು. ಹೆಂಗಿದ್ರು ಇಲ್ಲಿ ಊರುಗಳು ಸಿಗ್ತವೆ. ಕೇಳಿದ್ರೆ ಯಾರನ್ನ ಸರಿ ಹೇಳ್ಬಿಡ್ತಾರೆ ಹಿಂಗೆ ಹೋಗಿ ಅಂತ. ಸೊ ಹಂಗಾಗಿ ಹುಡಿಕೊಂಡು ಅಂತೂ ಹೋಗ್ತೀವಿ. ಇದು ಹಿರೇಗೌಡನ ಕೊಪ್ಪಳು ಯಾವುದು? ಸ್ಟ್ರೈಟಿಗೆ ಬಂದಲ್ಲ ಬ್ರಿಡ್ಜು. ಹಾಂ, ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಬಿಳೆನಹಳ್ಳಿಗೆ ಹೋಗಿ ಬಚ್ಚರಿ ತಿರ್ಕೊಂಡ್ರೆ ಹಿರೇಗೌಡನ ಕೊಪ್ಪಲು. ಎಷ್ಟು ಕಿಲೋಮೀಟ್ರು?
ಏನು 1.5 ಕಿಲೋಮೀಟರ್ ಆದ್ರೆ ಈಗ ಹಿರೇಗೌಡನ ಕೊಪ್ಪಳ ಮೇಲೆ ಬಂದ್ಬಿಟ್ಟಿದ್ದಾವ ನಾವು. ಅಲ್ಲೇ ಬಂದಿದ್ದೀರಿ ನೀವೆಲ್ಲ ಯಾರು ರೂಟ್ ಬಂದ್ರಿ? ಹಿಂಗೆ ಸುಖತಣ್ಣೂರು ಸುಖತಣ್ಣೂರಿಂದ ಹಿಂಗ್ ಬಂದಿದ್ದೀರಿ ಹಂಗಾರ? ಇದು ಮೇಣಾಗ್ರ. ಸುಖತಣ್ಣೂರಿಂದ ತುರು ಹಂಗೆ ಹೋಗೋದಾಯ್ತು. ಹೌದಾ? ಏನ್ ಅಪ್ಪರ ದೂರ ಏನ್ ಬಂದಿಲ್ಲ. ಸ್ಟ್ರೈಟ್ ಪ್ಲೇನ್ ಅಲ್ಲಿ ಹೋಗಿ ಹಿಂಗ್ ಬಾಲ್ಕೇರಿ ತಿರ್ಕೊಂಡ್ರೆ ಅದೇ ಹಿರೇಕೊಪ್ಪಲು. ಸ್ಟ್ರೈಟ್ ಅಂದ್ರೆ ಕಾವಲಿ ಮೇಲೆ ಹೋಗ್ಬೇಕಾ? ಬಿಡ್ಜು ಇಲ್ಲದಲ್ಲ ಇಲ್ಲಿ ಬಿಡ್ಜು ಈ ಕಾವಲಿ ಅಲ್ಲ, ಇಲ್ಲಿಂದ ಬಾಲ್ಕೇರಿ ತಿರ್ಕರಿ ತಿರ್ಗಾ ಹಿಂಗ್ ಹೋದಾಗ ಹಿಂಗೆ ಮಾಡಲಿ ಕಡೆಗೆ ಬಂದ್ರ ನೀವು ಹಂಗೋಬೇಡಿ. ಸ್ಟ್ರೈಟ್ ಹಿಂಗ್ ಡೌನ್ ಅದೇ, ಡೌನ್ ಅಲ್ಲಿ ತುರು ಹೋಗಿ ಬೇನಳ್ಳಿ, ಆ ಬೇನಳ್ಳಿ ತಕ ಹೋದ್ರೆ ಅವರೇ ಅದೇ ಹಿರೇಕೊಪ್ಪಲು ಹೋಗಪ್ಪ ಅಂತ. ಸರಿನಾ, ಆಯ್ತು ಗುರು. ಅವನು ಹೇಳ್ದ ಅಂತ ಎಲ್ಲಾ ತಾವು ಲೆಫ್ಟ್ ಹೊಡ್ಕೊಂಡು ನಾವು ಇಲ್ಲಿ ಗಂಟ ಮೇಣಾಗರಕ್ಕೆ ಬಂದ್ಬಿಟ್ಟಿದೀವಿ. ಸೊ ಹಿರೇಗೌಡನ ಕಪ್ಪಲ್ ಬಿಟ್ಟು ಮುಂದೆ ಬಂದ್ಬಿಟ್ಟಿದೀವಿ ಗೈಸ್. ತಾತಪ್ಪನು ಹೇಳ್ತಾವನೆ ಹಿಂಗೆ ಹೋಗ್ಬೇಕಿತ್ತು ನೀವು ಅಂತ. ಸೊ ಬನ್ನಿ ತಿರ್ಗಾ ರಿಟರ್ನ್ ಹೋಗ್ಬೇಕು ನಾವಿವಾಗ. ಹೋಗೋಣ. ಈ ರೋಡಲ್ಲಿ ಹೋಗಿ ಹೋಗ್ತಾ ಸ್ಟ್ರೈಟ್ ಹೋಗಿ ತಿರ್ಗಾ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಯ್ತಲೇ ರೈಟ್ ಇರುತ್ತೆ. ರೈಟ್ ತಗೋಬೇಡಿ, ಸ್ಟ್ರೈಟ್ ಹೋಗಿ ಒಂದೆಲ್ಲ ಸಿಗುತ್ತೆ. ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್ ಇಲ್ಲಿಂದ 2 ಕಿಲೋಮೀಟರ್ ಅಂತೆ. ಹತ್ರ ಬಂದ್ಬಿಟ್ಟಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಇಲ್ಲಿಂದ 2 ಕಿಲೋಮೀಟ್ರ್ ಅಲ್ಲಿಂದನೇ ಬಂದಿದ್ದೀವಿ. 2 ಕಿಲೋಮೀಟ್ರಿಗೆ ಯಾಕೆ ತಲೆ ಕೆಡ್ಸ್ಕೋಬೇಕು. ಸುತ್ತಬಿಟ್ಟಿದ್ದೀವಿ ನಾಯಿ ಸುತ್ತಬಿಟ್ಟಿದ್ದೀವಿ ಇಡೀ ಉದ್ನಯ. ನಾಷ್ಟ ಬೇರೆ ಮಾಡಿದ, ಏನ್ ಮಾಡ್ದಣ? ನಾನು ಮನೆಯಲ್ಲೇ ಬಂದ್ಬಿಟ್ಟೆ ಪಲಾವ್ ಮಾಡಿದ ಮನೆ ಮಾಡೋರು. ನಾನು ಬೇರೆ ಮಾಡಿದೆ. ನಾನು ಕೊಡ್ಸ್ತೀನಿ ಮಾಡ್ಬಿಟ್ಟು ಚಕ್ನಳ್ಳಿಲಿ. ಅಲ್ಲೇ ಚಕ್ನಳ್ಳಿಲಿ ಎಣ್ಣೆ ತೆಗೆಬೇಕು. ಆ ಎಣ್ಣೆ ತೊಗೊಂಡು ಹಂಗೆ ತಿನ್ಕೊಂಡು ಹೋಗ್ಬಿಡೋಣ. ಸಕ್ಕರೆನಾಡು ಕೆಂಪಣ್ಣನ ಮನೆ, ಹೊಸ ಮನೆ ಕಟ್ತಾ ಇರೋದು ಇದೆ ನೋಡಿ. ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಕೆಂಪಣ್ಣವ್ರ ಮನೆ ಇದೆ ತಾನೆ? ಇದೆಲ್ಲ ಗೈಸ್ ಅವ ಅಕ್ಕನ ಕೇಳ್ದು. ಇದು ಕೆಂಪಣ್ಣವ್ರ ಅಕ್ಕ ಮನೆ ಕಟ್ತಾ ಇರೋದಂತೆ. ಹೇಳ್ದ ಅಂದ್ಬಿಟ್ಟು ಹಬ್ಬನಾ ಇದೇ ಅವ್ರಕ್ಕ ನೀವು ಕೆಂಪಣ್ಣವ್ರ ಅಕ್ಕನೇ? ಅವ್ರ ಅಕ್ಕನೇ ಅಂತ ಗೈಸ್ ಇವ್ರ ಸಕ್ಕರೆನಾಡು ಕೆಂಪಣ್ಣವ್ರ ಅಕ್ಕ ಅಂತ ನೋಡಿ. ಅವ್ರ ಮನೆ ತಕ್ಕ ಬಂದ್ಬಿಟ್ಟು ಅಕ್ಕ ಇದೆ ಕೆಂಪಣ್ಣವ್ರ ಮನೆ ಅಂತ ಇದೀವಿ. ಇದಲ್ಲ. ಸೊ ಬನ್ನಿ ಗೈಸ್ ಹೋಗೋಣ. ಇವ್ ನಮ್ಮ ಹುಡುಗ ಹೇಳ್ದ ಅಂದ್ಬಿಟ್ಟು ನಾನು ಇದೇ ಮನೆ ತೋರಿಸ್ತಾ ಇದೀನಿ ಕೆಂಪಣ್ಣವ್ರ ಮನೆ ಅಂತ. ಸೊ ಕೆಂಪಣ್ಣವ್ರ ಮನೆ ಇನ್ನ ಮುಂದೆ. ಸೊ ಬನ್ನಿ ಮುಂದೆ ಹೋಗೋಣ. ಅಲ್ಲಿ ನಾವು ಮಾತಾಡ್ಸ್ತಾರೆ ಬಂದು ಸಕ್ಕರೆನಾಡು ಕೆಂಪಣ್ಣವ್ರ ಅಕ್ಕನಂತೆ. ಅಕ್ಕನು ಒಂದೇ ತರ ಮನೆ. ಅದೊಬ್ಬರು ಅಲ್ಲಿರೋದು ಪೈಪ್ ಲೈನ್ ಇವಾಗ ವೈರಿಂಗ್ ಏನೋ ಮಾಡಿಸ್ತಾ ಇದ್ನಲ್ಲ, ಅದು ಯಾವ್ದೋ ಕಾಣಕ್ಕೆ ಸುಮ್ಮನೆ ಯಾವ್ದೋ ಯಾಕೆ ಬರೋದು ಅದೆಲ್ಲ. ರೈಟೋ ಲೆಫ್ಟೋ ಗೊತ್ತೇ ಆಗೋಂತ ರೋಡವೇ. ಅಣ್ಣ ಕೇಳಿ ಅಣ್ಣ ಕೇಳೋಣ ಗೈಸ್. ಅಣ್ಣ ಇದು ಹಿರೇಗೌಡನ ಕಪ್ಪಲ್ ಇದೆಯಾ? ಸಕ್ಕರೆನಾಡು ಕೆಂಪಣ್ಣ ರೆಟ್ಟಿ ಯಾವ್ದಣ್ಣ? ಇಲ್ಲಿ ಹೊಸಮನೆ ಹತ್ರ ಇರಬೇಕು ಮೋಸ್ಟ್ಲಿ. ಇಲ್ಲದಲ್ಲ ಅದೇ ಹೊಸಮನೆ. ಗಾಡಿ ಒಂದು ನಿಮಿಷ ನೋಡಿ. ಕೆಂಪಣ್ಣ ಇದಾನಲ್ಲಿ ಇಲ್ಲಿ ಸ್ಟ್ರೈಟ್ ಊರೊಳಗಡೆ ಹೋಗಿ ಊರೊಳಗಡೆ ಊಟ ಒಂದು ಅಂಗಡಿ ಅದ, ಪೆಟ್ಟಿ ಅಂಗಡಿ. ಗಾಡಿ ಹೋಯ್ತದ? ಗಾಡಿ ಹೋಯ್ತದೆ. ಸಿಮೆಂಟ್ ರೋಡ್ ಪೆಟ್ಟಿ ಅಂಗಡಿ ಐತೆ. ಪೆಟ್ಟಿ ಅಂಗಡಿ ಹತ್ರ ಲೆಫ್ಟ್ ತಗೊಳ್ಳಿ. ಇಲ್ಲಿ ಮುಂದೆ ರೈಟ್ ತಗೋಬೇಕಣ್ಣ? ಇಲ್ಲಿ ಮುಂದೆ ರೈಟಾ? ಇಲ್ಲೇ ಮುಂದೆ ರೈಟ್. ಹಾ ಸರಿ ಅಣ್ಣ. ಈ ರೋಡ ಆ ರೋಡ? ಸಿಮೆಂಟ್ ರೋಡ್. ಈ ರೋಡ್ ಹೆಂಗಾರೆ ಬೈತದೆ ಅನ್ನಲ್ಲ ನೋಡಿ ಅಂತ ಅಣ್ಣ ಕಳ್ಸ್ಬಿಟ್ಟ. ಇಲ್ಲಿ ನೋಡಿ ಇಕ್ಕಟ್ಟಿನ ಜಾಗ. ನಾನಂತೂ ಸಿಕ್ಕಾಕೊಂಡಿವ್ನಿ ಬ್ರೋ ಅನ್ಬೇಕು ಈಗ ನಾವು. ದೊಡ್ಡ ಗಾಡಿ ಬೇರೆ ಇದು. ಬಡ್ಡಿ ಮಗೊಂದು ಇಕ್ಕಟ್ಟೊಂದು ರೋಡು ಸಿಮೆಂಟ್ ರೋಡು ಅಂತ ಕಳಿಸ್ಬಿಟ್ಟು ನಾವು ಹಣ್ಣು. ಇದೇ ಮನೆಯಾ? ಇಲ್ಲ ನಿಲ್ಸ್ಬಿಡೋದಾ? ಸೊ ಗೈಸ್ ಫೈನಲಿ ನಾವು ಬಂದಿದ್ದೀವಿ. ಯಾವ್ದಣ್ಣ? ಹಿಂಗೋಗ್ಬೇಕಾ? ಇಲ್ಲೇ ನಿಲ್ಸ್ಬಿಡ ಗುರು, ಇಲ್ಲಾಂದ್ರೆ ಹಾಂ ಇಲ್ಲ ಹೊಡೆಯಂಗಿರು ಹೊಡೆದ್ಬಿಡು. ಹೊಡೆದಿಯಾ? ಹಾಂ ಬಾ. ಇಲ್ಲಿ ಕಾರ್ ಹೋಗಲ್ಲ ಈ ರೋಡಲ್ಲಿ. ಸೊ ಅದಕ್ಕೆ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಪದ್ದು
ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾವನೆ. ಸೊ ಫೈನಲಿ ನಾವಿವಾಗ ಸಕ್ಕರೆ ನಾಡು ಕೆಂಪಣ್ಣ ರೋಡು ಹಿರೇಗೌಡನ ಕಪ್ಪ ಬಂದಿದ್ದೀವಿ. ಸೊ ಇಲ್ಲಿಂದ ರೊಟ್ಟಿ ತಕ್ಕ ಹೋಯ್ತಾ ಇದೀವಿ. ಅವ್ರ ರೊಟ್ಟಿ ಗೊತ್ತಿಲ್ಲ ಇಲ್ಲಿ ಯಾರು ಅಣ್ಣ. ಅವ್ರ ರೊಟ್ಟಿ ಇಲ್ಲ ಅಣ್ಣ ಇದೆಯಾ? ಸೊ ಗೈಸ್ ಕೆಂಪಣ್ಣ ರೊಟ್ಟಿ ತಕ್ಕ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ.